ಇದರಲ್ಲಿ ಕಾಣಿಸ್ತಿದೆಯಲ್ಲ ಕಂಬಿ ಎಲ್ಲ ಕಿಟಕಿ ಕಾಣಿಸ್ತಿದೆಯಲ್ಲ, ಅದೇ ಕಿಟಕಿ ಅಲ್ಲಿಂದಾನೇ ನಾವು ಬಂಕ್ ಹೊಡಿತಾ ಇದ್ವಿ. Hello guys, welcome back to the channel once again. So ಇವತ್ತಿನ ವ್ಲಾಗಲ್ಲಿ ನಾನು ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಕಾಲೇಜಲ್ಲಿರ್ತಾ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆ್ಯಸ್ ವೆಲ್ ಆ್ಯಸ್ 3 years ಡಿಗ್ರಿ ನಮ್ಮದು ಶೇಷಾದ್ರಿಪುರಂ ಕಾಲೇಜಲ್ಲೇ ಆಗಿದ್ದಲ್ವಾ. ಸೊ ಹೀಗಿರ್ತಾ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು, ನವೀನ್ ಮತ್ತು ಅಜಯ್, ಅಭಿ 4 ಜನನೂ ಒಟ್ಟಿಗೆ ಇರ್ತಾಯಿದ್ವಿ. ಸೊ ನಮ್ಮ 4 ಜನದೊಂದು ಗ್ರೂಪ್ ಇತ್ತು ಪಿ ಯು ಸಿಯಲ್ಲಿ ಇರ್ತಾ. ಸೊ ಅವಾಗ ಒಂದು ಸರಿ ಅಂತ ಮಾಡಿದ್ವಿ ಅಂತ ಹೇಳಿದ್ರೆ, ಯೂಶ್ವಲಿ ವಿ ಯೂಸ್ ಟು ಬಂಕ್ ಕ್ಲಾಸಸ್. ಸೊ ವಾಟ್ ಹ್ಯಾಪನ್ ಬೈ ದಟ್ ಟೈಮ್, ಲೈಕ್ ಬಂಕ್ ಮಾಡಬೇಕಾದ್ರೆ ಏನಾಗ್ತಿತ್ತು ನಮಗೆ, ನಾವು ಜಾಸ್ತಿ ಅಂದರೆ ವಿಪರೀತ ಬಂಕ್ ಮಾಡ್ತಿರಲಿಲ್ಲ, ಅವಾಗ ಮಾತ್ರ ಬಂಕ್ ಮಾಡ್ತಾಯಿದ್ವಿ. ಸೊ ಬಂಕ್ ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ, ಸೊ ಅವರು ಇದು ಅಲ್ಲ ಏನು ಕಣ್ಣು ಕಾಣಲ್ಲ, ಹೆಲ್ಪ್ ಕೇಳ್ತಿದ್ರು. ಓಕೆ, ಸೊ ಬಂಕ್ ಮಾಡ್ಬೇಕಾದ್ರೆ ನಾವು ಯೂಶ್ವಲಿ ಹೆವಿಯಾಗಿ ಬಂಕ್ ಮಾಡ್ತಿರಲಿಲ್ಲ, ಅವಾಗ ಬಂಕ್ ಮಾಡ್ತಿದ್ವಿ, ಅಂದರೆ ಕ್ಲಾಸಸ್ ಇರ್ತಿಲ್ಲ ಟೈಮಲ್ಲಿ. ಸೊ ಒಂದಿನ ಏನಾಯಿತು, ನಮ್ಮ ಕಾಲೇಜಲ್ಲಿ ಆಚೆ ಏನು ಮಾಡಿದ್ರು ಬಿಡ್ತಾರಿಲ್ಲ ಯಾವುದೇ ಕಾರಣಕ್ಕೂ. ಒಂದ್ಸರಿ ಪಿ ಯು ಸಿಯಲ್ಲಿ ಎಂಟ್ರ್ ಆದ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಆಚೆ ಬಿಡ್ತಾರಿಲ್ಲ. ಸೊ ಅವಾಗ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಾನು, ಅಜಯ್, ನವೀನ್, ನಮ್ದೊಂದು ಗ್ರೂಪ್ ಅಲ್ಲ, ಒಟ್ಟಿಗೆ ಪ್ಲಾನು, ಒಬ್ಬನು ಇರಬಾರ್ದು, ಹೋದ್ರೆ 4 ಜನ ಬಂಕ್ ಹೊಡಿಬೇಕಿಲ್ಲ, 4 ಜನ ಕೂತಿರ್ಬೇಕು. ಸೊ ಈ ಥರ ಪ್ಲಾನ್ ನಮಗಿರೋದು ವೆನ್ ವಿ ವರ್ ಇನ್ ಪಿ ಯು ಸಿ. ಸೊ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ ಬಂಕ್ ಹೊಡಿಲಿಕ್ಕೆ. ಕ್ಯಾಂಟೀನ್ ಹತ್ರ ಒಂದು ಜಾಗ ಇತ್ತು, ಅದನ್ನು ತೋರಿಸ್ತೇನೆ ನಿಮಗೆ ವಿಡಿಯೋದಲ್ಲಿ. ಆ ಜಾಗದಲ್ಲಿ ಏನು ಮಾಡೋರು, ಕಿಟಕಿ ಓಪನ್ ಇರೋದಲ್ಲ, ಪಟ್ಟಂತ ಕೌಂಟ್ರಲ್ಲಿ ಯಾರಿಲ್ಲ ಅಂತ ಹೇಳಿ ಜಿಗಿದು ಬಿಡೋರು ಹಂಗೆ. ಸೊ ಇದನ್ನು ಲಾಸ್ಟ್ ಟೈಮ್ ಆಗಿದೆ ಯಾವಾಗಂತ ಹೇಳಿದ್ರೆ, ಅಭಿ ಜಿಗಿದು ಹೊಡೋದ ಹಾರ್ಬಿಟ್ಟು ಆ ಕಡೆ ಕ್ಯಾಂಟೀನಿಂದ. ಅವಾಗ ಯಾರು ಕಣ್ಣು ಕಾಣಿಸ್ಕೊಂಡಿಲ್ಲ. ಅವತ್ತು ನಾವು 3 ಜನ ಇದ್ವಿ, ಅಜಯ್ ಇರಲಿಲ್ಲ. ಅದಾಗಿದ್ದಾದ್ಮೇಲೆ ನವೀನು ಹಾರೋದ. ಇನ್ನೇನು ನವೀನ್ ಹಾರದ್ನಲ್ಲ, ಅವನು ಕೌಂಟ್ರ್ ನೋಡ್ಬಿಟ್ಟ. ಸೊ ಅವಾಗ ಇನ್ನು ನಾನು ಹಾರೋಣ ಅಂತ ಹೇಳಿದ್ರೆ ಇನ್ನು ಅದು ಪಾಸಿಬಲ್ ಇರಲಿಲ್ಲ. ಸೊ ಒಳಗೆ ಕುಂತ ಆರಾಮಾಗಿ ಹಂಗೇನೆ ಇನ್ನೇನು ಮಾಡೋದು, ಕ್ಲಾಸ್ ಇಲ್ಲ ಏನೂ ಇಲ್ಲ, ಕೂತಿದ್ದೆ ಹಾಗೇನೆ 1 hour. ಅದಾದಮೇಲೆ ಎದ್ದು ಬಂದೆ. ಸೊ ಆ ಪ್ಲೇಸ್ ತೋರಿಸ್ತೇನೆ. ಸೊ ಯೂಶ್ವಲಿ ನಾನು ಯಾವಾಗ ಕಾಲೇಜ್ ಹತ್ರ ಹೋಗ್ತೀನಲ್ಲ, ಅದೊಂದು ಪ್ಲೇಸ್ ನಂಗೆ ನೆನಪಾಗುತ್ತೆ, ಯಾಕಂದರೆ ಅದೊಂದು ಒಂಥರ ಸ್ಪೆಷಲ್ ಪ್ಲೇಸ್ ಇತ್ತು ನಮಗೆ. ನಮ್ಮ ಕಾಲೇಜಲ್ಲಿ ಕೇಳ್ಬೇಕು ನೀವು, ಬಂಕ್ ಹೊಡಿಬಾರ್ದು ಅಂತ ಏನೆಲ್ಲ ಮಾಡಿದ್ದಾರೆ ಗೊತ್ತಾ. ಇದರಲ್ಲಿ ಕಾಣಿಸ್ತಿದೆಯಲ್ಲ ಕಂಬಿ ಎಲ್ಲ ಕಿಟಕಿ ಕಾಣಿಸ್ತಿದೆಯಲ್ಲ, ಅದೇ ಕಿಟಕಿ ಅಲ್ಲಿಂದಾನೇ ನಾವು ಬಂಕ್ ಹೊಡಿತಾ ಇದ್ವಿ. ಆ ಕಿಟಕಿಯಲ್ಲಿ ಯಾವಾಗ ನಾನು, ನವೀನ್, ಅಜಯ್ ಮತ್ತು ಅಭಿ ಸೆಕೆಂಡ್ ಪಿ ಯು ಸಿಯಲ್ಲಿ ಇರ್ತಾ ಒಂದ್ಸರಿ ಜಂಪ್ ಆಗೋಕ್ಕೆ ಹೋಗಿ ಬಂಕ್ ಹೊಡೆದ್ವಿ. ನಾನು ಲಾಸ್ಟಲ್ಲಿ ಉಳ್ಕೊಂಬಿಟ್ಟೆ. ಸೊ ಅವಾಗಿಂದ ಅದು ಕಂಬಿ ಹಾಕಿರೋದು. ನಮ್ಮ ಕಾಲೇಜಲ್ಲಿ ಬಂಕ್ ಹೊಡಿಯೋದು ಕಂಬಿ ನೋಡಿ, ಅದೇ ಅದು ಅಲ್ಲಿ ಹಾಕಿದಾರಲ್ಲ ಕಿಟಕಿಯಲ್ಲಿ, ಅದೇ ಕಂಬಿಯಲ್ಲೇ ಬಂಕ್ ಹೊಡಿತಾ ಇದ್ವಿ ನಾವು. कितने तेजस्वी लोग हैं हमारे पास, कितने शानदार विचार रखते हैं जी. ನಮ್ಮ ಕಾಲೇಜಲ್ಲಿ ಪಿ ಯು ಸಿಲಿ ಇರ್ತಾ ಬಂಕ್ ಹೊಡಿಬಾರ್ದು ಅಂತ, ಸ್ಟೂಡೆಂಟ್ಸ್ಗಳು ಬಂಕ್ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಕಾಂಪೌಂಡ್ ಮೇಲೆ ಇದು ಹಾಕಿದ್ರು. ಇದು ಏನು ಕಾಂಪೌಂಡ್ ಇತ್ತು ನಾರ್ಮಲ್, ಅದಾದಮೇಲೆ ಗ್ಲಾಸ್ಗಳು ಹಾಕಿದ್ರು. ಅದು ಆಗಿದಾದ್ಮೇಲೆ ಮತ್ತೆ ಅದ್ರ ಮೇಲೆ ಕಂಬಿಗಳು ಹಾಕಿದ್ರು. ಕಂಬಿಗಳು ಚುಚ್ಕೊಳ್ಳೋಕ್ಕಾಗತ್ತೆ ಅಂತ ಮತ್ತೆ ಅದಕ್ಕೊಂದು ಪ್ಲೇಟ್ ಬಡಿದ್ರು. ಏನೇನು ಹರಸಾಹಸಗಳು ಮಾಡಿದ್ದಾರೆ ಗೊತ್ತಾ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಅವರು. ನಾವು ನಾವು ಸ್ಟೂಡೆಂಟ್ಸ್ಗಳು ಬಂಕ್ ಹೊಡಿಬಾರ್ದು ಅಂತ ನಾವು ಆದರೂ ಒಂದು ಜಾಗ ಹುಡ್ಕೊಂಡಿದ್ವಿ, ಕ್ಯಾಂಟೀನು. ಅದಕ್ಕೂ ಕಂಬಿ ಹಾಕಿಬಿಟ್ಟಿದ್ದಾರೆ. ಅಲ್ಲಿಂದನೂ ಇವಾಗ ಬಂಕ್ ಹೊಡಿಯೋದು ಪಾಸಿಬಲ್ ಇಲ್ಲ. ಬ್ಯಾಂಗ್ಳೂರಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳು ಆಗ್ತಾ ಇದ್ದಾವೆ. ನಾನು ಇನ್ನು ಸ್ವಲ್ಪ ಪಟ್ ಅಂತ ನೋಡಿದೆ. ಸೊ ಸಡನ್ನಾಗಿ ನೋಡಿದಾಗ ಏನು ಹೊಳೋದಿತ್ತಲ್ಲ. ಸೊ ಸಡನ್ನಾಗಿ ನೋಡಿದಾಗ ನನಗನ್ನಿಸ್ತು ವರ್ಲ್ಡ್ ಟ್ರೇಡ್ ಸೆಂಟರ್ ಥರ ಮತ್ತೆ ಕಟ್ಲೊಂದು ಕಟ್ತಾ ಇದ್ದಾರೆ ಅಂತ. ಬಟ್ ದಿಸ್ ಇಸ್ ನಾಟ್ ದ ವರ್ಲ್ಡ್ ಟ್ರೇಡ್ ಸೆಂಟರ್. ನಾರ್ಮಲ್ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಗಾಡಿನ ಈಗ ನಾನು ತುಂಬ ಸ್ಲೋ ಓಡಿಸ್ತಾ ಇದ್ದೀನಿ. ಯಾಕಂತ ನನಗೂ ಗೊತ್ತಿಲ್ಲ. ಅಂದರೆ ರೆಪ್ ಮಾಡ್ತೀನಿ, ಟ್ರಾಫಿಕ್ ಇರೋ ಕಡೆ ಮಾಡಲ್ಲ. ಎಲ್ಲಾದರೂ ಖಾಲಿ ರೋಡ್ಗಳು ಇರುತ್ತಲ್ಲ,
ಫಾರ್ ಎಕ್ಸಾಂಪಲ್ ಹೈವೇಸ್ ಅಲ್ಲಿ ಇಲ್ಲಿ ಸ್ವಲ್ಪ ರಿಪ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ಐ ಆಮ್ ನಾಟ್ ರಿವಿಂಗ್ ಮೈ ಮಷೀನ್ ಲೈಕ್ ಇನ್ ಟ್ರಾಫಿಕ್ ಆರ್ ಎನಿವೇರ್ ಎಲ್ಸ್. ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಇಲ್ಲಿ ಎಮ್ ಜಿ ರೋಡಲ್ಲಿ ಇಲ್ಲಿ ಮಾತ್ರ ರೋಡ್ಸ್ಗಳನ್ನ ಚೆನ್ನಾಗಿ ಒಂಥರ ಲೈಕ್ ಮತ್ತೆ ರೋಡ್ಗಳನ್ನ ರೆಡಿ ಮಾಡಿದ್ದಾರೆ. ಇಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ರೋಡ್ಸ್ಗಳು ಕರೆಕ್ಟಾಗಿ ಪ್ರಾಪರಾಗಿ ರೆಡಿ ಆಗಿಲ್ಲ. ಇಟ್ಸ್ ದ ಓನ್ಲಿ ಪ್ಲೇಸ್ ವೇರ್ ರೋಡ್ಸ್ ಹ್ಯಾವ್ ಬಿನ್ ಕನ್ಸ್ಟ್ರಕ್ಟೆಡ್ ಪ್ರಾಪರ್ಲಿ. ಆ ಪರಿ ಈಗ ಒಡೆದೋಗಿತ್ತು ರೋಡ್ಗಳು, ಬಟ್ ಈಗ ಮಾಡಿದ್ದಾರೆ. ಸೊ ಟೆನ್ಷನ್ ಫ್ರೀ ಇಲ್ಲದ್ರೆ ಓಡಿಸ್ಬೋದು ಈಗ, ಪರ್ಟಿಕ್ಯುಲರ್ ಈ ಪ್ಲೇಸಲ್ಲಿ ಮಾತ್ರ. ಇನ್ನೊಂದು ಹೇಳಬೇಕಂದ್ರೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ನನ್ನ ಜೊತೆ ಆಗಿಲ್ಲ ಇದು. ಇಟ್ ಲೈಕ್ ಇಟ್ ನೆವರ್ ಹ್ಯಾಪನ್ ವಿತ್ ಮೀ, ಬಟ್ ಐ ಸಿ ಲೈಕ್ ಸಮ್ ಆಫ್ ದ ವ್ಯೂವರ್ಸ್ ಕೆಲವೊಬ್ರು ವೀಡಿಯೋಸ್ಗಳು ನೋಡ್ತಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದಿರನೂ ಇರ್ತಾರೆ. ವಿತೌಟ್ ನೋಯಿಂಗ್ ದ ಸ್ಟ್ರಗಲ್ ಆಫ್ ಅ ಪರ್ಸನ್, ಲೈಕ್ ಹೌ ಹಿ ಸ್ಟ್ರಗ್ಲಿಂಗ್ ಟು ಲೈಕ್ ಮೇಕ್ ಅ ವಿಡಿಯೋ. ಯಾವುದೇ ಒಬ್ಬ ಯೂಟ್ಯೂಬರ್ ಆಗಲಿ, ಮೋಟೋ ವ್ಲಾಗಿಂಗ್ ಅಂತಾನೆ ಅಷ್ಟೇ ಅಲ್ಲ, ಯಾವುದೇ ಒಬ್ಬ ಯೂಟ್ಯೂಬರ್ ಆಗಲಿ ಲೈಕ್ ಹಿಲ್ ಹ್ಯಾವ್ ಟು ಮೇಕ್ ದ ವಿಡಿಯೋ ಫಸ್ಟ್, ರೈಟ್? ಆ್ಯಂಡ್ ದೆನ್ ಹಿಲ್ ಹ್ಯಾವ್ ಟು ಲೈಕ್ ಪರ್ಫೆಕ್ಟ್ಲಿ ಚೆಕ್ ಅದು ಯಾವ ಥರ ವಿಡಿಯೋ ಆಗಬೇಕು, ಯಾವ ಥರ ಮಾಡಬೇಕು. ಎವ್ರಿ ಟೈಮ್ ಹಿಲ್ ಹ್ಯಾವ್ ಟು ಚೆಕ್ ಆ್ಯಂಡ್ ದೆನ್ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ರೆಕಾರ್ಡ್ ಮಾಡಿದ್ದು ಆದಮೇಲೆ ಎಡಿಟಿಂಗ್ ಟೈಮು, ಲೈಕ್ ವಿಡಿಯೋ ಮಾಡೋದು ಒನ್ ಟೈಮ್ ಓಕೆ ಅಂತ ಹೇಳಿದ್ರು ಎಡಿಟಿಂಗ್ ಇಸ್ ಗೋನ್ ಟೇಕ್ ಅ ಲಾಟ್ ಆಫ್ ಟೈಮ್. ಯಾಕಂತ ಹೇಳಿದ್ರೆ ಎಡಿಟಿಂಗ್ ಒಂದು ಲೈಕ್ ನಾರ್ಮಲಿ ಹೇಳ್ಬೇಕಂದ್ರೆ ಕೆಲವೊಂದು ವೀಡಿಯೋಗಳು ಒಂದೊಂದು ದಿನ ತಗೊಳುತ್ತೆ. ಅದನ್ನು ಎಡಿಟ್ ಮಾಡೋಕ್ಕೆ ಹೋಗಿ ಅದನ್ನ ಫಸ್ಟು ಅದನ್ನ ಏನಂತ ಹೇಳ್ತಾರೆ ಇಂಪೋರ್ಟ್ ಮಾಡ್ಕೋಬೇಕು, ರೆಂಡರ್ ಮಾಡಬೇಕು, ಫ್ರೇಮ್ ರೇಟ್ ಚೆಕ್ ಮಾಡ್ಕೋಬೇಕು, ಮಾಡ್ಕೊಂಡು ಮತ್ತೆ ಅದನ್ನ ಮರ್ಜ್ ಮಾಡಬೇಕು, ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಆ್ಯನಿಮೇಷನ್ಸ್ ಹಾಕಬೇಕು. ಲೈಕ್ ಇದ್ರ ಬ್ಯಾಕ್ಗ್ರೌಂಡ್ ಹಿಂದೆ ಸ್ಟ್ರಗಲ್ ಆಗಿರುತ್ತಲ್ಲ, ಅದನ್ನೇನು ತಿಳ್ಕೊಳ್ಳೋಲ್ಲ ಕೆಲವರು. ಆಲ್ ಆಫ್ ಅ ಸಡನ್ ಕಮೆಂಟ್ ಮಾಡಿಬಿಡ್ತಾರೆ, ಆ ಥರ ವೀಡಿಯೋಸ್ಗಳು, ಈ ಥರ ವೀಡಿಯೋಸ್ಗಳು ಐ ಡಿಂಟ್ ಲೈಕ್ ಇಟ್, ರೈಟ್? ನನ್ನ ವೀಡಿಯೋ ಮೇಲೆ ಒಬ್ಬ ಮೊನ್ನೆ ರೀಸೆಂಟ್ಲಿ ಯಾರೋ ಹಾಕಿದ್ದ ಐ ಡಿಂಟ್ ಲೈಕ್ ಇಟ್ ಅಂತ, ಬಟ್ ಐ ಡಿಂಟ್ ರೆಸ್ಪಾಂಡ್. ಯಾಕಂತ ಹೇಳಿದ್ರೆ ಅಂಥವ್ಗಳನ್ನ ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ, ಬೀಡ್ ಎನಿವನ್. ಯಾಕಂತ ಹೇಳಿದ್ರೆ ಸ್ಟ್ರಗಲ್ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಯೂಶ್ವಲಿ ಯಾರಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಏನೇ ಆಗಲಿ, ಯಾರದ್ರಲ್ಲಿ ಸ್ಟಾರ್ಟ್ ಮಾಡಿ ಗ್ರೋತ್ ತೊಗೊಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಇನ್ನೊಂದು ಯಾರು ಸಕ್ಸಸ್ ಲೆವೆಲ್ಗೆ ಹೋಗಿರ್ತಾರಲ್ಲ, ಅವ್ರದ್ದು ಮಾನಿಟೈಸೇಷನ್ ಆಗಿ ಎಲ್ಲನೂ ಮಾಡಿರ್ತಾರಲ್ಲ, ಅವ್ರಿಗೆ ಆ್ಯಕ್ಚುಲ್ ಕಷ್ಟ ಗೊತ್ತಿರುತ್ತೆ, ಎಷ್ಟು ಸ್ಟ್ರಗಲ್ ಗೊತ್ತಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ ಒಂದು ವೀಡಿಯೋ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇದನ್ನು ಕಾಂಜಿಪಿನಿ ಜನಗಳು ಇರ್ತಾರಲ್ಲ ಕಮೆಂಟ್ ಮಾಡಲಿಕ್ಕೆ, ವೀಡಿಯೋಗಳು ನೋಡೋದು, ಥರ್ಡ್ ಕ್ಲಾಸ್ ಜನಗಳು ಇರ್ತಾರಲ್ಲ. ನಾನು ಓಪನ್ಲಿ ಕಮೆಂಟ್ ಮಾಡಬೇಕಂತ ಓಪನ್ಲಿ ಹೇಳಿ ಥರ್ಡ್ ಕ್ಲಾಸ್ ಜನಗಳವರು, ಲೈಕ್ ಸ್ಟ್ರಗಲ್ ಗೊತ್ತಿಲ್ಲದೇ ಮಾತಾಡೋಕ್ಕೆ ಬರ್ತಾರಲ್ಲ, ಅಂಥ ಥರ್ಡ್ ಕ್ಲಾಸ್ ಜನಗಳಿಗೆ ಏನು ಗೊತ್ತಿರಲ್ಲ. ಸೊ ಅವ್ರು ಮಾಡಬೇಕು ಅದನ್ನು ವೀಡಿಯೋನ ಅಷ್ಟು ವೀಡಿಯೋ ರೆಕಾರ್ಡ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಚೆಕ್ಸ್ ನೋಡ್ಕೋಬೇಕು, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತಾ, ಕ್ಲೇಮ್ಸ್ ಬರುತ್ತಾ, ಎಲ್ಲನೂ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಫೈನಲ್ ಥಂಬ್ನೇಲ್ ರೆಡಿ ಮಾಡಬೇಕು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಒನ್ ಯೂಟ್ಯೂಬರ್ ವಿಲ್ ಹ್ಯಾವ್ ಟು ಡೂ. ಅದನ್ನು ತಿಳ್ಕೊಳ್ದಿರ ತಲೆಬೋಡೆ ಬದನೇಕಾಯಿ ಏನು ಗೊತ್ತಿಲ್ಲದ್ರೆ ಕಮೆಂಟ್ ಮಾಡೋದು, ಹೇಳೋದು, ಇಟ್ ನೋ ಮೇಕ್ ಸೆನ್ಸ್. ಫಸ್ಟು ವೀಡಿಯೋ ಮಾಡಿ, ಎಡಿಟ್ ಮಾಡಿ, ಎಲ್ಲ ಮಾಡಿ, ಒಂದು ವೀಡಿಯೋ ಮ್ಯಾಕ್ಸ್ 5 ಮಿನಿಟ್ಸ್ ವೀಡಿಯೋ ಬೇಡ, 5 ಬೇಡ, 2 to 3 ಮಿನಿಟ್ಸ್ ವೀಡಿಯೋನ ಎಡಿಟ್ ಮಾಡಿ ವೀಡಿಯೋ ಬಿಡಿ, ಯೂಟ್ಯೂಬ್ಗೆ ಬಿಡಿ. ದೆನ್ ಯುಲ್ ಗೆಟ್ ಟು ನೋ ಎಕ್ಸಾಕ್ಟ್ ಸ್ಟ್ರಗಲ್ ಎಷ್ಟಿರುತ್ತೆ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅದು ಮಾಡಬೇಕಂತ ಹೇಳಿದ್ರೆ. ಅಂಟಿನೆನ್ಲೆಸ್ ನಿಮ್ಮ ಕಮೆಂಟ್ ಮಾಡೋರಿಗೆಲ್ಲ ಐ ಡೋಂಟ್ ಸೇ ಎನಿಥಿಂಗ್. ಇಫ್ ಇನ್ ಕೇಸ್ ಅವ್ರುಗಳಿಗೆಲ್ಲ ವೀಡಿಯೋ ಇಫ್ ಇನ್ ಕೇಸ್ ಯಾರೇ ಆಗಿರಲಿ ವೀಡಿಯೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಸೇ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಟು ಬಿ ಡನ್. ಅದರಲ್ಲಿ ಏನು ಚೇಂಜಸ್ ಇರಬೇಕು, ವಾಟ್ ಎಕ್ಸಾಕ್ಟ್ಲಿ ಯು ಡಿಂಟ್ ಲೈಕ್, ಅದನ್ನು ಲೈಕ್ ಆಗಿಲ್ವಾ ಅಲ್ಲೆಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಯು ಕ್ಯಾನ್ ಗಿವ್ ದ ಸಜೆಷನ್ಸ್, ಬಟ್ ಯು ಲಿಟ್ರಲಿ ಲೈಕ್ ಯಾರಿಗೂ ಲೈಕ್ ಡೈರೆಕ್ಟ್ಲಿ ಹೇಳೋ ಥರ ಇರಲ್ಲ ನಿಮಗೆ. ಐ ಡಿಂಟ್ ಲೈಕ್ ಇಟ್, ಲೈಕ್ ಐ ಹ್ಯಾವ್ ಎ ನಂಬರ್ ಆಫ್ ವರ್ಡ್ಸ್ ಟು ಸೇ, ಬಟ್ ಐ ಡೋಂಟ್ ವಾಂಟ್ ಟು ಸೇ ಇಟ್. ದೇರ್ ಆರ್ ಸಮ್ ನೇಮ್ಸ್ ವಿಚ್ ಐ ವುಡ್ ಲೈಕ್ ಟು ಸೇ, ಬಟ್ ಐ ಡೋಂಟ್ ವಾಂಟ್ ಟು ಸೇ ಇಟ್ ಅಗೇನ್, ಕೇಸ್ ಅವ್ರ ಇಮೇಜ್ ಹಾಳಾಗಿ ಅವ್ರ ಮರ್ಯಾದೆ ಹರಾಜ್ ಹಾಕೋದು ನನಗೆ ಇಷ್ಟ ಇಲ್ಲ. ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂತ ಹೇಳ್ತಾರಲ್ಲ ಹಾಗೆ, ನಮ್ಮಲ್ಲೇ ಒಳಗಡೆ ಇರ್ತಾರೆ, ಮಾಡ್ತಿರ್ತಾರೆ ಕೆಲಸಗಳು. ಅದು ಐ ಡೋಂಟ್ ವಾಂಟ್ ಟು ಸೇ ಇಟ್. ಲೆಟ್ ದೆಮ್ ನಾವು ಕೀಪ್ ಕಮೆಂಟ್ ಲೈಕ್ ದಿಸ್ ಓನ್ಲಿ. ಯಾವಾಗ ಗೊತ್ತಾಗುತ್ತೆ, ಅವರು ಒಂದು ವೀಡಿಯೋ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ವೀಡಿಯೋ ಮಾಡಿ, ನೀವೊಂದು ವೀಡಿಯೋ ಮಾಡಿ, ಎಡಿಟ್ ಮಾಡಿ, ಎಲ್ಲ ಮಾಡಿ, ಅಪ್ಲೋಡ್ ಮಾಡಿ, ಆ್ಯಂಡ್ ದೆನ್ ಸ್ಪೀಕ್. ಅಂಟೇನೆಲ್ಲೆಸ್ ಅಲ್ಲೇ ಇರಿ, ಆಯಿತಾ? ಸೊ ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಗಾಯ್ಸ್. ಸೊ ಐಲ್ ಬಿ ಅಪ್ಲೋಡಿಂಗ್ ನೆಕ್ಸ್ಟ್ ವಿಡಿಯೋ ಸೂನ್. ಸೊ ಟಿಲ್ ದೆನ್ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಸ್ವಲ್ಪ ಇದೆ, ಇನ್ಸ್ಟಾಗ್ರಾಮ್ ಐಡಿನೂ ಕೊಟ್ಟಿರ್ತೀನಲ್ಲ, ಫಾಲೋ ಮಾಡಿ. ಆ್ಯಂಡ್ ದೆನ್ ದಟ್ಸ್ ಆಲ್ ಗಾಯ್ಸ್, ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್, ಬಾಯ್.